ಹಿರಿಯ ವಕೀಲರು ಕಾನೂನು ತಜ್ಞರು ಆಗಿರುವಂಥ ಬಿ.ವಿ. ಆಚಾರ್ಯ ಮಾತಾಡಿದ್ದಾರೆ. ಬಿ.ವಿ. ಆಚಾರ್ಯ ಏನು ಹೇಳಿದ್ರು? ಸಿಎಂ ತನಿಖೆ ಮಾಡೋಕೆ ಪೊಲೀಸರಿಗೆ ಅನುಮತಿ ಸಿಕ್ಕಿದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಬಿ.ವಿ. ಆಚಾರ್ಯ ಕೊಟ್ಟಿರುವಂಥ ಪ್ರತಿಕ್ರಿಯೆ ಇದು. ಸೆಕ್ಷನ್ 17A ಪ್ರಕಾರ ಪೊಲೀಸ್ನವರು ತನಿಖೆ ಮಾಡಬಹುದು. ಪೊಲೀಸ್ನವರಿಗೆ ಈಗ ಪರ್ಮಿಷನ್ ಸಿಕ್ಕಿದೆ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಮಾಡಲಿಕ್ಕೆ. ಪರ್ಮಿಷನ್ ಟು ಇನ್ವೆಸ್ಟಿಗೇಟ್ ಸಿಕ್ಕಿದ ಹಾಗೆ ಆಗಿದೆ ಪೊಲೀಸ್ ಆಫೀಸರ್ಸ್ಗೆ. ಬಟ್ ಹೂ ಇಸ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಹೂ ಹ್ಯಾಸ್ ಟು ಮೂವ್ ಈಸ್ ದ ಕ್ವಶನ್. ನನಗೀಗ ಇವರು 3 ಅಪ್ಲಿಕೇಶನ್ಸ್ ಉಂಟು ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದು ಅಪ್ಲಿಕೇಶನ್ ಈಸ್ ಬೈ ಏಬ್ರಹಾಂ. ಅದರಲ್ಲಿ he himself has said that he has already given complaint regarding this matter to the Lokayukta police at Mysore. ನನ್ನ ಅಭಿಪ್ರಾಯ ಪ್ರಕಾರ this sanction granted will enable the Lokayukta police at Mysore, before whom the complaint is pending, to investigate the matter. ಈ ನ್ಯಾಯಾಲಯದಲ್ಲಿ ಇದ್ದ ಮ್ಯಾಟರು ನ್ಯಾಯಾಲಯ ಇನ್ವೆಸ್ಟಿಗೇಟ್ ಮಾಡೋದಿಲ್ಲ. ನ್ಯಾಯಾಲಯ ವಿಲ್ ಓನ್ಲಿ ಟ್ರೈ ಎ ಕೇಸ್. ಸೊ ಸೆಕ್ಷನ್ 17A doesn't apply to any proceeding in a court. It only authorizes the police officers to investigate. ಈ ಪ್ರೈವೇಟ್ ಕಂಪ್ಲೇಂಟ್ ಕೇಸಸ್ ಎಲ್ಲಿ ಪೆಂಡಿಂಗ್ ಇದ್ದಾವೆ ಅವುಗಳಿಗೆ ನನ್ನ ಪ್ರಕಾರ this sanction will have no bearing on those cases. ಅದು ಕರೆಸ್ಪಾಂಡಿಂಗ್ ಟು ಮುಂಚಿನ 197 ಆಫ್ ದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಯಾವುದೇ ಪಬ್ಲಿಕ್ ಸರ್ವೆಂಟ್ ಮೇಲೆ ಅಫಿಷಿಯಲ್ ಕೆಪಾಸಿಟಿಯಲ್ಲಿ ಅವರು ಏನಾದರೂ ಅಫೆನ್ಸ್ ಮಾಡಿದರೆ ಅದು IPCದ್ದು, ಅದಕ್ಕೆ ಸ್ಯಾಂಕ್ಷನ್ ಬೇಕು ಅಂತ. ಅದು ಎಲ್ಲಿ? ನಾಟ್ ಫಾರ್ ಇನ್ವೆಸ್ಟಿಗೇಷನ್. 218 comes into picture only to before a court of law. No court will take cognizance ಅಂತ ಹೇಳಿ. That will be after the investigation. So as it is, according to me, this 218 has no relevance now as regards special cases under the Prevention of Corruption Act. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಬೇಕೇನಂತ ಹೇಳಿದ್ರೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಆಗಬೇಕಾದ್ರೆ ಸ್ಯಾಂಕ್ಷನ್ ಮಸ್ಟ್ ಬಿ ಅಂಡರ್ ಸೆಕ್ಷನ್ 19 ಆಫ್ ದ PC ಆ್ಯಕ್ಟ್. ಇದು ಆಚಾರ್ಯ ಅವರ ಮಾತು.